ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಷ್ಟೇ ಪೂಜೆ ಪ್ರಾರ್ಥನೆಗಳನ್ನು ಮಾಡಿದರೂ ಕೂಡ ಮನೆಯಲ್ಲಿ ಹಣ ನಿಲ್ಲುತ್ತಿಲ್ಲವೇ? ಮಹಾಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಿಲ್ಲವೇ? ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಬೇರೆಲ್ಲೂ ಇಲ್ಲ ಸ್ನೇಹಿತರೆ. ಸೂರ್ಯ ಉದಯಿಸುವ ಆ ಪವಿತ್ರವಾದ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ತಿಳಿಯದೆ ಮಾಡುವ 6 ಪ್ರಮುಖ ತಪ್ಪುಗಳು ಲಕ್ಷ್ಮಿಯನ್ನು ನಿಮ್ಮ ಮನೆಯ ಹೊಸ್ತಿಲಲ್ಲೇ ತಡೆಯುತ್ತಿವೆ. ಸೂರ್ಯೋದಯದ ಸಮಯವು ಪುರಾಣಗಳ ಪ್ರಕಾರ ಅತ್ಯಂತ ಶಕ್ತಿಯುತವಾದ ಸಮಯವಾಗಿದೆ. ಇದನ್ನು ದೇವತೆಗಳ ಕಾಲ ಎಂದೇ ಕರೆಯಲಾಗುತ್ತದೆ. ಈ ಪವಿತ್ರ ಸಮಯದಲ್ಲಿ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯು ಭೂಮಿಯಲ್ಲಿ ಸಂಚರಿಸುತ್ತಾ ಯಾವ ಮನೆ ಶುದ್ಧವಾಗಿದೆ ಮತ್ತು ಯಾರು ಎಚ್ಚರವಾಗಿದ್ದಾರೆ ಎಂದು ಗಮನಿಸುತ್ತಾ ಅಂತಹ ಮನೆಯನ್ನು ಪ್ರವೇಶಿಸುತ್ತಾಳೆ. ಆದರೆ ಇಲ್ಲೊಂದು ಎಚ್ಚರಿಕೆಯ ವಿಷಯವೂ ಇದೆ. ಮಹಾಲಕ್ಷ್ಮಿಯ ಜೊತೆಯಲ್ಲೇ ಅವಳ ಅಕ್ಕ ಹಾಗೂ ದಾರಿದ್ರ್ಯದ ದೇವತೆಯಾದ ಜ್ಯೇಷ್ಠಾದೇವಿಯು ಕೂಡ ಸಂಚರಿಸುತ್ತಿರುತ್ತಾಳೆ. ಲಕ್ಷ್ಮಿಗೆ ಮುಂಜಾನೆಯ ಶಿಸ್ತು, ಮಂತ್ರಘೋಷ ಮತ್ತು ಸ್ವಚ್ಛತೆ ಎಂದರೆ ಪರಮ ಪ್ರೀತಿ. ಆದರೆ ಜ್ಯೇಷ್ಠಾದೇವಿಗೆ ಸೂರ್ಯೋದಯದ ನಂತರದ ನಿದ್ದೆ, ಕೊಳಕು ಮತ್ತು ಆಲಸ್ಯವೆಂದರೆ ತುಂಬಾ ಇಷ್ಟ. ಮುಂಜಾನೆ ನಾವು ತಿಳಿಯದೆ ಮಾಡುವ ಕೆಲವು ಸಣ್ಣ ತಪ್ಪುಗಳು ಲಕ್ಷ್ಮೀದೇವಿಯನ್ನು ಮನೆಗೆ ಬರದಂತೆ ತಡೆದು ಜ್ಯೇಷ್ಠಾದೇವಿಗೆ ಕೆಂಪು ಹಾಸಿನ ಸ್ವಾಗತ ನೀಡಿದಂತೆ ಆಗುತ್ತದೆ. ಈ ಸತ್ಯವು 99% ಜನರಿಗೆ ತಿಳಿದಿರುವುದಿಲ್ಲ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿ ನೋಡಿ, ಏಕೆಂದರೆ ಅಪೂರ್ಣ ಜ್ಞಾನವು ಯಾವಾಗಲೂ ಅಪಾಯಕಾರಿ. ಆ 6 ಪ್ರಮುಖ ತಪ್ಪುಗಳು ಯಾವುವು ಮತ್ತು ಅದಕ್ಕಿರುವ ಸರಳ ಪರಿಹಾರಗಳೇನು ಎಂಬುದನ್ನು ಈ ದಿನ ವಿವರವಾಗಿ ತಿಳಿಯೋಣ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ. ಮೊದಲನೆಯ ತಪ್ಪು ಸೂರ್ಯೋದಯದ ನಂತರವೂ ಮಲಗಿರುವುದು. ಮುಂಜಾನೆ ಸೂರ್ಯನ ಕಿರಣಗಳು ಭೂಮಿಗೆ ಬೀಳುವಾಗಲೂ ಹಾಸಿಗೆಯ ಮೇಲೆ ಮಲಗಿರುವುದು ಅತಿ ದೊಡ್ಡ ದೋಷ ಎಂದು ಶಾಸ್ತ್ರಗಳು ಹೇಳುತ್ತವೆ. ಯಾವ ಮನೆಯಲ್ಲಿ ಸೂರ್ಯೋದಯದ ನಂತರವೂ ಜನರು ನಿದ್ರಿಸುತ್ತಾರೋ ಆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯು ನಶಿಸಿ ಹೋಗುತ್ತದೆ. ಇದು ಜ್ಯೇಷ್ಠಾದೇವಿಯನ್ನು ಮನೆಗೆ ಆಹ್ವಾನಿಸುವ ಮೊದಲ ಹೆಜ್ಜೆಯಾಗಿದೆ. ಇದಕ್ಕೆ ಪರಿಹಾರವೆಂದರೆ ಸಾಧ್ಯವಾದಷ್ಟು ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದೇಳಿ. ಒಂದು ವೇಳೆ ಅನಿವಾರ್ಯ ಕಾರಣಗಳಿಂದ ತಡವಾದರೆ ಎದ್ದ ತಕ್ಷಣ ಮೊದಲು ನಿಮ್ಮ 2 ಹಸ್ತಗಳನ್ನು ನೋಡಿ ಕರಾಗ್ರೆ ವಸತೆ ಲಕ್ಷ್ಮಿ ಮಂತ್ರವನ್ನು ಪಠಿಸಿ. ನಂತರ ಭೂತಾಯಿಗೆ ನಮಸ್ಕರಿಸಿ ಹಾಸಿಗೆಯಿಂದ ಕೆಳಗಿಳಿಯಿರಿ. ಇದು ನಿದ್ರೆಯಿಂದ ಉಂಟಾದ ದೋಷವನ್ನು ಕಡಿಮೆ ಮಾಡುತ್ತದೆ. ಎರಡನೆಯ ತಪ್ಪು ಹೊಸ್ತಿಲನ್ನು ಸ್ವಚ್ಛಗೊಳಿಸದೇ ಇರುವುದು. ಬೆಳಿಗ್ಗೆ ಎದ್ದ ತಕ್ಷಣ ಮನೆಯ ಮುಖ್ಯ ಬಾಗಿಲು ಅಥವಾ ಹೊಸ್ತಿಲನ್ನು ತೊಳೆಯದೆ ಅಥವಾ ಸ್ವಚ್ಛಗೊಳಿಸದೇ ಇರುವುದು ದೊಡ್ಡ ತಪ್ಪು. ಹೊಸ್ತಿಲು ಎನ್ನುವುದು ಮಹಾಲಕ್ಷ್ಮಿಯ ಪ್ರವೇಶ ದ್ವಾರವಾಗಿದೆ. ಕಸದಿಂದ ಕೂಡಿದ ಅಥವಾ ಕೊಳಕಾದ ಹೊಸ್ತಿಲನ್ನು ಕಂಡರೆ ಲಕ್ಷ್ಮಿಯು ಅಲ್ಲಿಂದಲೇ ಹಿಂದಿರುಗುತ್ತಾಳೆ. ಇದಕ್ಕೆ ಪರಿಹಾರವೆಂದರೆ ಮುಂಜಾನೆ ಎದ್ದ ತಕ್ಷಣ ಮನೆಯ ಬಾಗಿಲನ್ನು ತೆರೆದು ಹೊಸ್ತಿಲಿಗೆ ಸ್ವಲ್ಪ ನೀರನ್ನು ಹಾಕಿ ಸ್ವಚ್ಛಗೊಳಿಸಿ. ಸಾಧ್ಯವಾದರೆ ಅರಿಶಿನದ ನೀರನ್ನು ಸಿಂಪಡಿಸಿ ಸಣ್ಣದಾಗಿ ಒಂದು ರಂಗೋಲಿಯನ್ನು ಇಡಿ. ಇದು ಮಹಾಲಕ್ಷ್ಮಿಯನ್ನು ಆಕರ್ಷಿಸುವ ಕಾಂತಿಯನ್ನು ನಿಮ್ಮ ಮನೆಗೆ ನೀಡುತ್ತದೆ. ಮೂರನೆಯ ತಪ್ಪು ಸ್ನಾನ ಮಾಡದೆ ಅಡುಗೆ ಮನೆ ಪ್ರವೇಶಿಸುವುದು ಅಥವಾ ಆಹಾರ ಸೇವಿಸುವುದು. ಎದ್ದ ತಕ್ಷಣ ಸ್ನಾನ ಮಾಡದೆ ನೇರವಾಗಿ ಅಡುಗೆ ಮನೆಗೆ ಹೋಗಿ ಟೀ ಅಥವಾ ಕಾಫಿ ಕುಡಿಯುವುದು ಅಥವಾ ತಿಂಡಿ ಮಾಡುವುದು ಅತ್ಯಂತ ತಪ್ಪು. ಶಾಸ್ತ್ರದ ಪ್ರಕಾರ ಅಡುಗೆ ಮನೆಯು ಅನ್ನಪೂರ್ಣೇಶ್ವರಿಯ ಸ್ಥಾನವಾಗಿದೆ. ಅಶುಚಿಯಾಗಿ ಅಡುಗೆ ಮನೆಯನ್ನು ಪ್ರವೇಶಿಸುವುದು ದಾರಿದ್ರ್ಯಕ್ಕೆ ನಾಂದಿ ಹಾಡುತ್ತದೆ. ಇದಕ್ಕೆ ಪರಿಹಾರವೆಂದರೆ ಕನಿಷ್ಠ ಮುಖವನ್ನು ತೊಳೆದು ಶುಚಿಯಾಗಿ ಪೂಜೆಯನ್ನು ಮುಗಿಸಿ ಅಥವಾ ದೇವರ ಸ್ಮರಣೆಯನ್ನು ಮಾಡಿ ನಂತರ ಅಡುಗೆ ಮನೆಯನ್ನು ಪ್ರವೇಶಿಸಿ. ಇದು ನಿಮ್ಮ ಮನೆಯಲ್ಲಿ ಅನ್ನ ಮತ್ತು ಸಂಪತ್ತು ಸಮೃದ್ಧವಾಗಿರಲು ಸಹಾಯ ಮಾಡುತ್ತದೆ. ನಾಲ್ಕನೆಯ ತಪ್ಪು ಬೆಳಿಗ್ಗೆ ಬೇಗನೆ ಸಾಲ ನೀಡುವುದು ಅಥವಾ ಹಣದ ವಿಚಾರವಾಗಿ ಜಗಳ ಮಾಡುವುದು. ಮುಂಜಾನೆಯ ಸಮಯದಲ್ಲಿ ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡುವುದು ಅಥವಾ ಮನೆಯಲ್ಲಿ ಹಣದ ಕೊರತೆಯ ಬಗ್ಗೆ ಕಿರುಚಾಡಿ ಜಗಳವಾಡುವುದು ಅಶುಭವಾಗಿದೆ. ದಿನದ ಆರಂಭವೇ ಇಂತಹ ನಕಾರಾತ್ಮಕ ಶಬ್ದಗಳಿಂದ ಕೂಡಿದ್ದರೆ ಆ ದಿನ ಪೂರ್ತಿ ಲಕ್ಷ್ಮಿಯು ನಿಮ್ಮಿಂದ ದೂರವಿರುತ್ತಾಳೆ. ಇದಕ್ಕೆ ಪರಿಹಾರವೆಂದರೆ ಬೆಳಿಗ್ಗೆ ಕನಿಷ್ಠ 10 ಗಂಟೆಯವರೆಗೆ ಯಾರಿಗೂ ಹಣವನ್ನು ಸಾಲವಾಗಿ ನೀಡಬೇಡಿ. ಮನೆಯಲ್ಲಿ ಶಾಂತವಾಗಿರಿ ಮತ್ತು ಮನೆಯಲ್ಲಿ ಸುಪ್ರಭಾತ ಅಥವಾ ಸ್ತೋತ್ರಗಳನ್ನು ಪ್ಲೇ ಮಾಡಿ. ಇದು ಮನೆಯ ವಾತಾವರಣವನ್ನು ದೈವಿಕವಾಗಿಸುತ್ತದೆ. ಐದನೆಯ ತಪ್ಪು ದೇವರ ಮನೆಯಲ್ಲಿ ದೀಪವನ್ನು ಹಚ್ಚದೇ ಇರುವುದು. ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ಚದೆ ಕತ್ತಲೆಯಲ್ಲಿರುವುದು ದೋಷವನ್ನು ತರುತ್ತದೆ. ಸೂರ್ಯನ ಬೆಳಕು ಬರುವ ಮುನ್ನವೇ ಮನೆಯ ಪೂಜಾ ಕೋಣೆಯಲ್ಲಿ ಜ್ಯೋತಿಯನ್ನು ಬೆಳಗಬೇಕು. ದೀಪವಿಲ್ಲದ ಮನೆ ಶೂನ್ಯವಾಗಿ ಜ್ಯೇಷ್ಠಾದೇವಿಗೆ ಪ್ರಿಯವಾಗುತ್ತದೆ. ಇದಕ್ಕೆ ಪರಿಹಾರವೆಂದರೆ ಸ್ನಾನದ ನಂತರ ತಕ್ಷಣ ದೇವರ ಮನೆಯಲ್ಲಿ ಕನಿಷ್ಠ ಒಂದು ಎಣ್ಣೆಯ ದೀಪವನ್ನಾದರೂ ಹಚ್ಚಿ. ದೀಪದ ಬೆಳಕು ಮನೆಯ ನಕಾರಾತ್ಮಕತೆಯನ್ನು ಸುಟ್ಟು ಹಾಕುತ್ತದೆ ಮತ್ತು ಸಂಪತ್ತಿನ ಹರಿವನ್ನು ಹೆಚ್ಚಿಸುತ್ತದೆ. ಆರನೆಯ ತಪ್ಪು ಅಶುಭ ಮಾತುಗಳು ಮತ್ತು ಅಳುವಿಕೆ. ಬೆಳಿಗ್ಗೆ ಎದ್ದ ತಕ್ಷಣ ಹಳೆಯ ನೋವುಗಳನ್ನು ನೆನೆದು ಅಳುವುದು ಅಥವಾ ನನ್ನ ಹಣೆಬರಹ ಇಷ್ಟೇ ಅಥವಾ ನನ್ನ ಹತ್ತಿರ ಹಣವೇ ಇಲ್ಲ ಎಂಬ ಅಶುಭ ಮಾತುಗಳನ್ನು ಆಡುವುದು ಬಹಳ ಕೆಟ್ಟ ಅಭ್ಯಾಸ. ಮುಂಜಾನೆ ನಮ್ಮ ಸುಪ್ತ ಮನಸ್ಸು ತುಂಬಾ ಸಕ್ರಿಯವಾಗಿರುತ್ತದೆ. ಅಂತಹ ಸಮಯದಲ್ಲಿ ನೀವು ಆಡುವ ನಕಾರಾತ್ಮಕ ಮಾತುಗಳೇ ನಿಜವಾಗತೊಡಗುತ್ತವೆ. ಇದಕ್ಕೆ ಪರಿಹಾರವೆಂದರೆ ಎದ್ದ ತಕ್ಷಣ ಇಂದು ಒಳ್ಳೆಯ ದಿನ ಮತ್ತು ನನಗೆ ಎಲ್ಲವೂ ಸಿಗುತ್ತಿದೆ ಎಂಬ ಸಕಾರಾತ್ಮಕ ಭಾವನೆಯಿಂದ ಇರಿ.
ಮುಂಜಾನೆಯ ಸಂತೋಷವೇ ಮಹಾಲಕ್ಷ್ಮಿಯ ರೂಪವಾಗಿದೆ. ಈ 6 ತಪ್ಪುಗಳನ್ನು ತಿದ್ದಿಕೊಂಡ ನಂತರ ನಿಮ್ಮ ಮನೆಗೆ ಬಂದ ಮಹಾಲಕ್ಷ್ಮಿಯನ್ನು ಶಾಶ್ವತವಾಗಿ ಸ್ಥಿರಗೊಳಿಸಲು ಒಂದು ವಿಶೇಷವಾದ ಉಪಾಯವಿದೆ. ನಾವೆಲ್ಲರೂ ಮನೆಯಲ್ಲಿ ಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತೇವೆ. ಆದರೆ ಅವಳು ಸ್ಥಿರವಾಗಿ ಕುಳಿತು ನಮಗೆ ಅನುಗ್ರಹವನ್ನು ನೀಡಲು ಒಂದು ದಿವ್ಯವಾದ ಆಸನ ಬೇಕು. ಅದೇ ಈ ವಿಶೇಷವಾದ ಲಕ್ಷ್ಮೀ ಪೀಠ. ಈ ದಿವ್ಯವಾದ ಲಕ್ಷ್ಮೀ ಪೀಠದ ಮೇಲೆ ನೀವು ಲಕ್ಷ್ಮೀದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರೆ ಅವಳು ನಿಮ್ಮ ಮನೆಯಲ್ಲಿ ಸ್ಥಿರ ಲಕ್ಷ್ಮಿಯಾಗಿ ನೆಲೆಸುತ್ತಾಳೆ. ಈ ಪೀಠದ ವಿಶೇಷತೆ ಎಂದರೆ ಇದರಲ್ಲಿ ಐಶ್ವರ್ಯದ ಸಂಕೇತವಾದ 108 ಲಕ್ಷ್ಮಿ ನಾಣ್ಯಗಳನ್ನು ಅತ್ಯಂತ ಕಲಾತ್ಮಕವಾಗಿ ಅಳವಡಿಸಲಾಗಿದೆ. ಯಾವ ಮನೆಯ ಪೂಜಾ ಕೋಣೆಯಲ್ಲಿ ಈ ಲಕ್ಷ್ಮೀ ಪೀಠದ ಮೇಲೆ ದೇವಿಯು ಕುಳಿತಿರುತ್ತಾಳೆಯೋ ಅಲ್ಲಿ ಹಣದ ಹರಿವು ಎಂದಿಗೂ ನಿಲ್ಲುವುದಿಲ್ಲ ಮತ್ತು ಸುಖ ಸಮೃದ್ಧಿಯು ಅಕ್ಷಯವಾಗಿರುತ್ತದೆ. ನಿಮ್ಮ ಮನೆಯ ಸೌಭಾಗ್ಯವನ್ನು ಹೆಚ್ಚಿಸಲು ಈ ಪೀಠವು ಒಂದು ಶಕ್ತಿಯುತ ಆಧ್ಯಾತ್ಮಿಕ ಸಾಧನವಾಗಿದೆ. ಈ ವಿಶೇಷವಾದ ಮಾಹಿತಿಯು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಲಿ ಎಂದು ಆಶಿಸುತ್ತೇವೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.